ಎಲ್ಲರನ್ನೂ ಎದುರಿಸಿದ ಹಾಗೆ ನನ್ನ ಜೊತೆ ಡೀಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ಈಗ ಹೇಳ್ತಾ ಇರೋದು ಅಂತಂದರೆ, ಬೇಸಿಕ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡಿ ನನ್ನ ಹತ್ರ ಡೀಲನ್ನು ಮಾಡಬೇಕಾಗುತ್ತೆ. ನೀವು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಡೀಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಂತಂದರೆ, ಇದು ಯಾರೆಲ್ಲ ಹೇಳ್ತಾ ಇರುವಂಥದ್ದು, ಕೇಂದ್ರ ಸಚಿವರು ಅಂತ ನಾವು ಹೇಳೋಕ್ಕಾಗಲ್ಲ, DCM DK ಶಿವಕುಮಾರ್ ಗರಂ ಆಗಿಬಿಟ್ಟಿದ್ದಾರಂತೆ. DK ಶಿವಕುಮಾರ್ ಅವರು ನೋಡಿ, ನನ್ನ ಹತ್ರ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ರಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟ್ನಲ್ಲಿ ಒಂದು ನಿವಾಸಿಗಳ ಜೊತೆ ಮಾತನಾಡಬೇಕಾದ್ರೆ ಈ ರೀತಿಯಾಗಿ ಮಾತನಾಡಿರುವಂಥದ್ದು DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವೇಳೆ ಕಿರಣ್ ಹೆಬ್ಬಾರ್ ಬರೆದಂತಹ ಒಂದು ಪತ್ರದ ವಿಚಾರಕ್ಕೆ ವೇದಿಕೆಯಲ್ಲಿ ನೇಕಾರವಾಗಿ ಪ್ರತಿಕ್ರಿಯೆ ನೀಡಿರುವಂಥದ್ದು. ಕಿರಣ್ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿ ಏನೋ ಒಂದು ಪತ್ರವನ್ನು ಬರೆದಿದ್ರು, ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಅವರು. ಏನಂತಂದರೆ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣಾ ಒಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ 2025. ಇದೇ ವೇಳೆ ಅವರು ಬರೆದಂತಹ ಒಂದು ಪತ್ರದ ವಿಚಾರವಾಗಿ ವೇದಿಕೆಯಲ್ಲಿ ಮಾತನಾಡ್ತಾ ಹೇಳ್ತಾರೆ, ಕಿರಣ್ ಹೆಬ್ಬಾರ್ ಕಾಂಗ್ರೆಸ್ ಸರ್ಕಾರದ ಕೆಲಸವನ್ನು ಮಾಡ್ತಿಲ್ಲ ಅಂತ ವಾರ್ನು ಕೂಡ ಮಾಡಿ ಪತ್ರವನ್ನು ಬರೆದಿದ್ದಾರೆ. ನಾವು ಪ್ರಮುಖ ವೋಟು ಬ್ಯಾಂಕ್ ಆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ಇನ್ನು ನಾನು ಯಾರು ಎಂಥ ಮನುಷ್ಯ ಅಂತ ಹೇಳಿ ಒಂದು ಬೇಸಿಕ್ ಆಗಿರುವಂಥ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಇಟ್ಟುಕೊಂಡು ನನ್ನ ಹತ್ರ ನೀವು ಮಾತನಾಡಬೇಕು, ಡೀಲ್ ಮಾಡಬೇಕು ಅಂದರೆ ಮಾತನಾಡಬೇಕು ಅಂತ ಅರ್ಥ. ಡೀಲ್ ಅಂದರೆ ಏನೂ ಇಲ್ಲ. ನನಗೆ ವಾರ್ನು ಮಾಡೋದು, ಎಚ್ಚರಿಕೆ ಕೊಡೋದು ನಡೆಯೋದಿಲ್ಲ. ನನ್ನ ಹತ್ರ ಯಾರೂ ಕೂಡ ಆ ರೀತಿಯಾಗಿ ಮಾತನಾಡಬಾರ್ದು. ಪ್ರಧಾನಿ, ಕೇಂದ್ರ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋದವನು ನಾನು. ಈ ಹಿಂದೆ ಆದಂತಹ ಘಟನೆಯನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ DK ಶಿವಕುಮಾರ್. ಈ ಹಿಂದೆ ನಾನು ಪ್ರಧಾನಿಗೂ ಹೆದರಲಿಲ್ಲ, ಕೇಂದ್ರದ ಹೋಮ್ ಮಿನಿಸ್ಟರ್ಗೂ ಹೆದರಲಿಲ್ಲ. ಹೆದರದೆ ಜಗ್ಗದೆ ಬಗ್ಗದೆ ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿ ನಾನು. ಇವನು ಯಾರು ಹೆಬ್ಬಾರಿಗೆ ಹೆದರ್ತಾರೆ, ಇವನ ಅಂದರೆ ಹೇಳ್ತಾ ಇದ್ದಾರೆ, ಒಂದು ರೀತಿ ಏಕವಚನದಲ್ಲೇ ಹೇಳ್ತಾ ಇದ್ದಾರೆ. ಇವನು ಯಾರು, ಈ ಹೆಬ್ಬಾರಿಗೆ ಯಾರು ಹೆದರ್ತಾರೆ, ನಾನು ಹೆದರ್ತೀನಾ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಪತ್ರ ಬರೆದಿರ್ತಾರೆ. ಆ ಪತ್ರದ ವಿಚಾರವಾಗಿ ವೇದಿಕೆಯ ಒಂದು ಕಾರ್ಯಕ್ರಮದ ಮೇಲೆ ಈ ರೀತಿಯಾಗಿ DK ಶಿವಕುಮಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ಹತ್ರ ಡೀಲ್ ಮಾಡಬೇಕಂದ್ರೆ, ನನ್ನ ಹತ್ರ ಮಾತನಾಡಬೇಕಂದ್ರೆ, ಏನಾದರೂ ಕೆಲಸಗಳು ಆಗಬೇಕಂದ್ರೆ ನೀವು ಹೆಂಗೆ ಮಾತಾಡ್ತಿರೋ ಅದರ ಮೇಲೆ ನಾನು ಹಾಗೆ ರಿವರ್ಸ್ ಆಗ್ತೀನಿ, ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದರೆ, ಎಲ್ಲರ ಹತ್ರ ಮಾತಾಡ್ದಂಗೆ, ಎಲ್ಲರನ್ನ ಬೆದರಿಸ್ದಂಗೆ ನನ್ನನ್ನು ಬೆದರಿಸೋಕ್ಕಾಗಲ್ಲ, ನನ್ನ ಜೊತೆ ಡೀಲ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಮಾತನಾಡೋಕ್ಕೂ ಆಗಲ್ಲ. ಒಂದು ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಂಡು ನೀವು ನನ್ನ ಹತ್ರ ಮಾತನಾಡಬೇಕಾಗುತ್ತೆ, ಡೀಲ್ ಮಾಡಬೇಕಾಗುತ್ತೆ ಅಂತ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಈ ರೀತಿಯಾಗಿ ಗರಂ ಆಗಿ ಮಾತನಾಡಿದ್ದಾರೆ. ಹೆಬ್ಬಾರ್ ಅವರು ಬರೆದಂತಹ ಒಂದು ಪತ್ರದ ವಿಚಾರವಾಗಿ ಇವರು ಮಾತನಾಡಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಆದರೂ ನೀವು ಇದರ ಬಗ್ಗೆ ಗಮನ ಇಟ್ಕೊಂಡು ಮಾತನಾಡಿ. ಯಾಕಂದರೆ ನಾನು ಹಿಂದೆ ಪ್ರಧಾನಿಗೂ ಹೋಮ್ ಮಿನಿಸ್ಟರ್ಗೂ ಯಾರಿಗೂ ಕೂಡ ಭಯಪಟ್ಟವನಲ್ಲ, ಧೈರ್ಯವಾಗಿ ಜೈಲಿಗೆ ಹೋಗಿ ಬಂದಿದ್ದೀನಿ, ನೆನಪಿರಲಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.